ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕನಸಿನಲ್ಲಿ ಬಂದರೆ ಏನರ್ಥ? ಅದರ ಬಗ್ಗೆ ತಿಳಿಸಿಕೊಡ್ತೇನೆ. ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕನಸಿನಲ್ಲಿ ಬಂದರೆ ಅತ್ಯಂತ ಶುಭ ಸಂಕೇತವಾಗಿದೆ. ನಿಮ್ಮ ಕಷ್ಟ ದಾರಿ ಕಳೆದು ಸುಖದ ಬಾಗಿಲು ತೆಗೆಯುವ ಸೂಚನೆ ಇದಾಗಿದೆ. ನಿಮ್ಮ ಕಷ್ಟಗಳನ್ನು ನಿವಾರಿಸುತ್ತಾರೆ ಮತ್ತು ನಿಮ್ಮ ಆಸೆಗಳನ್ನು ಈಡೇರಿಸುತ್ತಾರೆ ರಾಯರು. ನೀವು ಬಯಸಿದ್ದನ್ನು ಪಡೆಯುವ ಮುನ್ನ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೀಡುವ ಸೂಚನೆ ಇದಾಗಿದೆ. ನಿಮ್ಮ ಭಕ್ತಿ ಮತ್ತು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದ ಸಂಕೇತ ಇದು. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಕ್ಷತೆ ನೀಡುವುದು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಕಾಣಿಸಿಕೊಳ್ಳುವುದು ಅಥವಾ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ಮಾಡುತ್ತಿರುವಂತೆ ಕಾಣಿಸಿಕೊಳ್ಳುವುದು, ಇವೆಲ್ಲವೂ ರಾಘವೇಂದ್ರ ಸ್ವಾಮಿಗಳ ಕೃಪೆ ಮತ್ತು ಅವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬುದರ ಸಂಕೇತಗಳು ಇವು. ಇನ್ನು ರಾಯರ ಬೃಂದಾವನ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ನೀವೇ ಅದೃಷ್ಟವಂತರು. ರಾಯರ ಬೃಂದಾವನದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ರಾಯರ ಬೃಂದಾವನದ ಶಕ್ತಿ ಎಂದರೆ ಅವರ ದೈವ ಶಕ್ತಿ ಮತ್ತು ಅನುಗ್ರಹ. ಇದು ಭಕ್ತರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ರಾಯರ ಬೃಂದಾವನವು ಬರುವ ಎಲ್ಲ ಭಕ್ತರ ಎಲ್ಲ ಕಷ್ಟಗಳಿಂದ ರಕ್ಷಿಸಿ ಸರಿಯಾದ ಮಾರ್ಗವನ್ನು ತೋರಿಸುವ ಶಕ್ತಿ ರಾಯರ ಬೃಂದಾವನಕ್ಕೆ ಇದೆ. ಭಕ್ತರ ಪ್ರಾರ್ಥನೆಗಳಿಗೆ ಸ್ಪಂದಿಸಿ ಅವರ ಆಸೆಗಳನ್ನು ಪೂರೈಸುವ ಕಾಮಧೇನು ಮತ್ತು ಕಲ್ಪವೃಕ್ಷದಂತೆ ರಾಯರ ಬೃಂದಾವನಕ್ಕೆ 11 ಪ್ರದಕ್ಷಿಣೆಯನ್ನು ಹಾಕಿದರೆ ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ನಾಶವಾಗುತ್ತದೆ. ರಾಯರನ್ನ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿ ಸಾಕು. ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ರಾಯರ ಫೋಟೋ ವಿಗ್ರಹವಿದ್ದರೆ ಸ್ವಚ್ಛಗೊಳಿಸಿ ಒಂದು ಮನೆಯ ಮೇಲೆ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಗಂಧವನ್ನು ಹಚ್ಚಿ ರಾಯರಿಗೆ ತುಂಬ ಇಷ್ಟವಾದ ಸ್ವಲ್ಪ ಆದರೂ ತುಳಸಿಯನ್ನು ಅರ್ಪಿಸಿ ರಾಯರಿಗೆ ಆವತ್ತಿನ ದಿನ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಧೂಪ ದೀಪ ಆರತಿಯನ್ನು ಮಾಡಿ ರಾಯರಿಗೆ ಆ ದಿನ ಪ್ರಸಾದವಾಗಿ 1 ಲೋಟ ಹಾಲು ಕಲ್ಲು ಸಕ್ಕರೆಯನ್ನು ಇಡಿ. ರಾಯರಿಗಿಟ್ಟಿರುವ ಪ್ರಸಾದಕ್ಕೆ ಸ್ವಲ್ಪ ತುಳಸಿಯನ್ನು ಇಟ್ಟು ರಾಯರ ಹತ್ರ ನಿಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ರಾಯರ ಸೂತ್ರಗಳನ್ನು ಮತ್ತು ಮಂತ್ರಗಳನ್ನು ಪಠಿಸಿ ದೀಪ ಹಚ್ಚಿ ಆರತಿ ಮಾಡಿ. ನಿಮಗೆ ಯಾವ ವಿಷಯದಲ್ಲಿ ನೆಮ್ಮದಿ ಬೇಕು, ಏನೋ ಕಷ್ಟ ಇದೆ, ಎಲ್ಲವೂ ರಾಯರ ಬಳಿ ಹೇಳಿ. ಸಾಧ್ಯವಾದರೆ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಹಂತವಾಗಿ ಕಡಿಮೆ ಆಗುತ್ತದೆ. ಮುಖ್ಯವಾಗಿ ಪ್ರತಿ ಗುರುವಾರ ಹಸುವಿಗೆ ಬಾಳೆಹಣ್ಣು ಬೆಲ್ಲವನ್ನು ತಿನ್ನಿಸಿ ಗುರುಬಲ ಹೆಚ್ಚಾಗುತ್ತದೆ. ಪ್ರತಿ ಗುರುವಾರ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಪ್ರತಿ ಗುರುವಾರ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದಟ್ಟ ದರಿದ್ರತೆ ದೂರವಾಗಿ ನೀವು ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಬಹುದು. ಪ್ರತಿ ಗುರುವಾರ ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರ ಸೇವೆಯನ್ನು ಮಾಡಿ. ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.